ಧುರಂಧರ್ ಪಾರ್ಟ್ 2 ದ ರಿವೆಂಜ್ನ ಹರಸಾಹಸ ಮಾಡಿಕೊಂಡು ನೋಡಿದ್ದಾಯಿತು ಗುರು. ನಿನ್ನೆ ಐಮ್ಯಾಕ್ಸಲ್ಲಿ ಪ್ರೀಮಿಯರ್ ಶೋಗೆ ಬುಕ್ ಮಾಡಿದ್ದೆ. ಅದೇನೋ ಪ್ರಿಂಟ್ ಬಂದಿಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು. ಅದಾದಮೇಲೆ 9:40ಕ್ಕೆ ಗೋಪಾಲನ್ ಸಿನಿಮಾಸಲ್ಲಿ ಅದಕ್ಕೆ ಹೋದೆ. ನನ್ನ ಮಕ್ಕಳು ಸರ್ 1 ಗಂಟೆ ಡಿಲೇ ಆಗಿದೆ ಅಂತ ಹೇಳಿ 10:40ಕ್ಕೆ ಬನ್ನಿ ಅಂತಂದರು. ಸರಿ ಅಂತ 10:15ಗೆ ಹೋದರೆ ನಕ್ಕನ್ನು 10 ಕಾಲಿಗೆ ಶುರು ಮಾಡೋರೆ ಶೋನ. ಬಾಯಿಗೆ ಬಂದಂಗೆ ಬೈದು ಜಗಳ ಎಲ್ಲ ಮಾಡಿ ಕೊನೆಗೆ ಅವ್ನು ಹೆಂಗೆ ಹೇಳ್ದ ಅಂತಂದರೆ, ಸರ್ ನೀವೀಗ ಶೋ ನೋಡಿ ಪಾರ್ಷಿಯಲ್ ರಿಫಂಡ್ ಮಾಡ್ತೀನಿ ಅಂತ ಹೇಳ್ದ. ನಾನು ಏನು ಹೇಳ್ತಿದ್ದಾರ ಗುರು ಅಂತಂದೆ. ಇನ್ನೊಬ್ಬ ದೊಡ್ಡ ಲಾಡ್ ಲಬಕ್ ದಾಸ್ ಥರ ಬಂದ. ಸರ್ ಈಗ ಸಿನಿಮಾ ನೀವು ನೋಡಿಬಿಡಿ, ಇಲ್ಲಿ ಎಲ್ಲಿಂದ ಶುರು ಆಗ್ತಿದೆಯೋ ಎಲ್ಲಿಂದ ಪ್ಲೇ ಆಗ್ತಿದೆಯೋ ಅಲ್ಲಿಂದ ಫುಲ್ ನೋಡಿ, ಕೊನೆಗೆ ನೀವು ಎಷ್ಟು ಮಿಸ್ ಮಾಡ್ಕೊಂಡಿದ್ರು ಅಷ್ಟು ಇನ್ನೊಂದು ಸರಿ ಪ್ಲೇ ಮಾಡ್ತೀನಿ ಅಂತಂದ. ಬಾಯಿಗೆ ಹೆಂಗೆ ಬಂದಿತ್ತು ಅಂತಂದರೆ ನನಗೆ ಲಿಟ್ರಲಿ ಏನು ಲಾಜಿಕ್ ಇರೋದಲ್ಲ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ನಮ್ಮ ಜೊತೆಗೆ ಇನ್ನೊಂದು 30-40 ಜನ ಇದ್ದರು. ಸೊ ಎಲ್ಲರೂ ಸರಿಯಾಗಿ ಹೋಗಿದ್ರು. ಕೊನೆಗೆ ಫುಲ್ ರೀಫಂಡ್ ಇಸ್ಕೊಂಡು ಬಂದಿದ್ದಾಯಿತು. ಸೊ ಬನ್ನಿ, ಟಾರ್ಚರ್ಗಳು ಪ್ರಾಬ್ಲಮ್ಗಳೆಲ್ಲ ಹೇಳೋದು ಬೇಡ, ಡೈರೆಕ್ಟಾಗಿ ರಿವ್ಯೂ ಕಡೆ ಹೋಗೋಣ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಇನ್ನು 1 ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ರೆಹಮಾನ್ ಡಕಾಯತ್ನ ಎಗರಸಾಗಿದೆ. ಇನ್ನು ಮಿಕ್ಕಿದವ್ರನ್ನೆಲ್ಲ ಹಮ್ಜಾ ಹೇಗೆ ರಿವೆಂಜ್ ತಗೋತಾನೆ, ಅವನ ಪಾಸ್ಟ್ ಏನಾಗಿತ್ತು, ಪ್ರೆಸೆಂಟ್ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕೆ ನೀವು ಥಿಯೇಟ್ರಲ್ಲಿ ನೋಡಲೇಬೇಕು ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಅಗೈನ್ ಪಾರ್ಟ್ 1ನಲ್ಲಿ ಏನೇನು ಪಾಸಿಟಿವ್ ಇದೆಯೋ ಇಲ್ಲೂ ಅದೇ ಕ್ಯಾರಿ ಆಗಿದೆ. ಆದಿತ್ಯ ಧರ್ ಅವರ ರೈಟಿಂಗ್, ಡೀಟೇಲಿಂಗ್, ಸ್ಕ್ರೀನ್ ಪ್ಲೇ ಆ್ಯಂಡ್ ನರೇಷನ್ ವೈಸ್ ಬ್ರಿಲಿಯಂಟ್ ಅಂತ ಹೇಳ್ತೀನಿ. ಅಗೇನ್ ಇಲ್ಲೂ ಚಾಪ್ಟರ್ ವೈಸ್ ತೊಗೊಂಡು ಹೋಗಿದ್ದಾರೆ. ಪಾರ್ಟ್ 1ನಲ್ಲಿ ಮಾಡಿದ ಸೆಟಪ್ಗೆ ಒಂದು ಪ್ರಾಪರಾಗಿದೆ ಈ ಪೇ ಆಫ್ ಅಂತ ಹೇಳ್ಬೋದು. ಸಿನಿಮಾನ ಒಂದು ಬ್ಯಾಂಗರ್ ಎಪಿಸೋಡನ್ನು ಶುರು ಮಾಡ್ತಾರೆ. ಕ್ಯಾರೆಕ್ಟರ್ಗೆ ನಾವು ಆಲ್ರೆಡಿ ಕನೆಕ್ಟ್ ಆಗೇ ಇದ್ದೀವಿ, ಬಟ್ ಬೇರೆ ಬೇರೆ ಕ್ಯಾರೆಕ್ಟರ್ಗಳಿಗೆ ಕನೆಕ್ಟ್ ಮಾಡಿಸೋದಕ್ಕೆ ಅದು ಸ್ವಲ್ಪ ಹೆಲ್ಪ್ ಮಾಡಿದೆ ಅಂತ ಹೇಳ್ತೀನಿ. ಯಾಕಂದರೆ ಮುಂದೆ ಎಮೋಷ್ನಲ್ ಆರ್ಕ್ಗಳು ಸುಮಾರು ಕ್ಯಾರೆಕ್ಟರ್ಗಳಿದ್ದಾವೆ ಆ್ಯಂಡ್ ಅವೆಲ್ಲವೂ ಕರೆಕ್ಟಾಗಿ ಲ್ಯಾಂಡ್ ಆಗಿದ್ದಾವೆ. ಜಸ್ಟ್ ಆ್ಯಕ್ಷನ್ಗಳನ್ನ ತಂದುಬಿಟ್ಟು ಇದನ್ನೆಲ್ಲ ರಿವೆಂಜ್ ಅಂತ ಹೇಳೋದಕ್ಕಾಗೋದಿಲ್ಲ. ಇವನ್ನೆಲ್ಲ ನೀಟಾಗಿ ಕನ್ವೆ ಮಾಡೋದಕ್ಕೆ ಒಂದು ಇಂಟೆನ್ಸ್ ಡ್ರಾಮಾ ಬೇಕಾಗುತ್ತೆ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು, ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಷನ್ಸ್ಗಳು ಇಂಥವೆಲ್ಲ ಬಂದಾಗಲೇ ಸ್ವಲ್ಪ ಮಜಾ ಇರುತ್ತೆ. ಆ್ಯಂಡ್ ಇಲ್ಲಿ ಅದೆಲ್ಲವೂ ಪ್ರಾಪರಾಗಿದ್ವು ಅಂತ ಹೇಳ್ತೀನಿ. ಯಾವುದನ್ನೂ ಜಾಸ್ತಿ ಅತಿ ಮಾಡದೆ, ತುಂಬ ಸಿನಿಮ್ಯಾಟಿಕ್ ಲಿಬರ್ಟಿಗಳನ್ನ ತಗೊಳ್ಳದೆ ಗ್ರೌಂಡೆಡ್ ಆಗಿ ತೊಗೊಂಡು ಹೋಗಿದ್ದಾರೆ. ಇಂಟರ್ವಲ್ ಬ್ಲಾಕ್ ನೆಕ್ಸ್ಟ್ ಲೆವೆಲಲ್ಲಿದೆ. ಆ್ಯಂಡ್ ಅದು ಸ್ವಲ್ಪ ಜನರನ್ನ ಕನ್ವಿನ್ಸ್ ಮಾಡದೇ ಇರ್ಬೋದು, ಬಟ್ ಅದಕ್ಕೂ ಕೂಡ ಒಂದು ಸೆಟಪ್ ಆಲ್ರೆಡಿ ಕೊಟ್ಟಿರೋದ್ರಿಂದ ಅದಷ್ಟು ಪ್ರಾಬ್ಲಮ್ ಅಂತ ಏನು ಅನ್ನಿಸ್ಲಿಲ್ಲ. ಬಟ್ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಹೆವಿ ಬಿಲ್ಡ್ ಆಗಿತ್ತು ಮಾತ್ರ. ಸೆಕೆಂಡ್ ಹಾಫಲ್ಲಿ ಒಳ್ಳೆ ಎಮೋಷ್ನಲ್ ಮೂಮೆಂಟ್ಗಳು, ಒಳ್ಳೆ ಡ್ರಾಮಾಗಳನ್ನು ಹಾಕಿದ್ದಾರೆ. ಹೈ ಮೂಮೆಂಟ್ಗಳು, ಟ್ವಿಸ್ಟ್ಗಳು ಸಖತ್ತಾಗಿ ಬಿದ್ದಿವೆ. ಸಿನಿಮಾ ಕೊನೆಯಲ್ಲಿ ಬರೋ ಟ್ವಿಸ್ಟ್ಗೆ ತಲೆ ಗಿರ್ರಂದೋಯ್ತು ನಿಜವಾಗ್ಲೂ. ಸಿನಿಮಾ 3 ಗಂಟೆ 49 ನಿಮಿಷ ಇದ್ದರೂ ಕೂಡ ಎಲ್ಲೂ ಒಂದು ಕಡೆ ಸಣ್ಣ ಲ್ಯಾಗ್ ಅಂತ ಅನ್ನಿಸ್ಲಿಲ್ಲ. ಪ್ರೊಸೀಡಿಂಗ್ಸ್ ತುಂಬ ಫಾಸ್ಟಾಗಿತ್ತು. ಇಡೀ ಸಿನಿಮಾ ತುಂಬ ಎಂಗೇಜಿಂಗ್ ಆಗಿ ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಕೊನೆಗೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೂಡ ಕೊಡುತ್ತೆ. ಇನ್ನು ಇಲ್ಲೂ ಕ್ಯಾರೆಕ್ಟರ್ಗಳು ಶೈನ್ ಆಗ್ತವೆ, ಸ್ಪೆಷಲಿ ಎಮೋಷನಲ್ ಆ್ಯಂಗಲಲ್ಲಿ ಜಾಸ್ತಿ ಅಂತ ಹೇಳ್ಬೋದು. ಒಂದೊಳ್ಳೆ ಕ್ಲೋಸರ್ ಸಿಗುತ್ತೆ ಎಲ್ಲ ಮುಖ್ಯ ಪಾತ್ರಗಳಿಗೂ. ಇನ್ನು ಮ್ಯೂಸಿಕ್ ವೈಸ್ ಶಾಶ್ವತ್ ಸಚ್ದೇವ್ ಅವರ ಮ್ಯಾಜಿಕ್ ಇಲ್ಲೂ ಕ್ಯಾರಿ ಆಗಿದೆ. ಬಟ್ ಅವರು ಪಾರ್ಟ್ 1ನಲ್ಲಿ ಕ್ರಿಯೇಟ್ ಮಾಡಿದ ಒಂದು ವೈರಲ್ ಆಗಿದ್ದ ಒಂದು ಎಪಿಸೋಡ್ ಏನಿತ್ತು, ಅದೇ ಥರ ಇಲ್ಲೂ ಒಂದು ಬರುತ್ತೆ. ಬಟ್ ಪಾರ್ಟ್ 1 ಅದನ್ನು ಕಂಪ್ಲೀಟಾಗಿ ಓವರ್ಟೇಕ್ ಮಾಡಾಕಿದೆ ಅಂತ ಹೇಳ್ತೀನಿ. ಇಲ್ಲಿ ಅದಷ್ಟು ಇಂಪ್ಯಾಕ್ಟ್ ಬೀಳಲ್ಲ ಅಂತ ಹೇಳ್ತೀನಿ. ಏನೋ ಟ್ರೈ ಮಾಡೋಕ್ಕೆ ಹೋಗಿದ್ರೇನೋ ಗೊತ್ತಿಲ್ಲ, ಬಟ್ ಸಮ್ವೇರ್ ಅದಷ್ಟು ಚೆನ್ನಾಗಿ ಲ್ಯಾಂಡ್ ಆಗಲಿಲ್ಲ. ಈವನ್ ಅದಕ್ಕೆ ಮೇಯ್ನ್ ರೀಸನ್ ಬಂದುಬಿಟ್ಟು ಅಕ್ಷಯ್ ಖನ್ನಾ ಅಂತಲೇ ಹೇಳ್ಬೋದು. ಪಾರ್ಟ್ 1ನಲ್ಲಿ ವರ್ಕ್ ಆಗಿದ್ದಕ್ಕೆ ಸಾಂಗ್ಸ್ ವರ್ ಗುಡ್, ರಿಮಿಕ್ಸ್ಗಳು ಇಲ್ಲೂ ಬೇಕಾದಷ್ಟಿವೆ. ಆರಿ ಸಾಂಗ್ ಅಂತೂ ಹೈ ಎನರ್ಜಿನ ತರಿಸುತ್ತೆ ಸಿನಿಮಾ ನೋಡುವಾಗ. ಒಂದು ಸಿನಿಮಾಗೊಂದು ಅದೊಂದು ಪೇಸ್ನ ಸೆಟ್ ಮಾಡಿಬಿಡುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಎಲ್ರದ್ದು ಅದೇ, ಎಲ್ಲರೂ ಪಾರ್ಟ್ 1ನಲ್ಲೇ ತಿಂದು ಬಿಸಾಕಿ ತೊಳೆದ್ಬಿಟ್ಟಿದ್ರು. ಇಲ್ಲೂ ಅದನ್ನೇ ಮಾಡಿದ್ದಾರೆ. ಆ್ಯಂಡ್ ನನ್ನ ಫೇವ್ರೇಟ್ ರಣವೀರ್ ಸಿಂಗ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಆ ಸ್ಕ್ರೀನ್ ಪ್ರೆಸೆನ್ಸ್, ಸ್ಪೆಷಲಿ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ಸಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಲಿಟ್ರಲಿ ಆ ಬಬ್ಬರ್ ಶೇರ್ ಅನ್ನೋದನ್ನು ಎಷ್ಟು ಚೆನ್ನಾಗಿ ಎಷ್ಟೊಂದು ಕಡೆ ಅವ್ರ ಆ್ಯಕ್ಟಿಂಗ್ ಮೂಲಕ ಹಾಕಿದ್ದಾರೆ ಅಂತಂದರೆ, ಪರ್ಟಿಕ್ಯುಲರಾಗಿ 2 ಸೀನ್ಸಲ್ಲಿ ನನಗದು ಸಿಕ್ಕಾಪಟ್ಟೆ ಹೈಲೈಟಾಗಿ ಕಾಣಿಸ್ತು. ಇನ್ನು ಮಿಕ್ದವ್ರು ಎಲ್ಲರೂ ಕೂಡ ಶೈನ್ ಆಗ್ತಾರೆ. ಅರ್ಜುನ್ ರಾಮ್ಪಾಲ್ ಅವರು ಕೂಡ ಈ ಪಾರ್ಟಲ್ಲಿ ತುಂಬ ಅಗ್ರೆಸಿವ್ ಆಗಿರುತ್ತೆ ಅಂತ ಅಂದ್ಕೊತಿದ್ದೆ, ಬಟ್ ಓಕೆ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಅಂತ ಬಂದರೆ, ಸೆಕೆಂಡ್ ಹಾಫಲ್ಲಿ ಒಂದು ಕಡೆ ಸಿನಿಮಾ ಡ್ರಾಪ್ ಆಯಿತು ಅಂತ ಹೇಳ್ತೀನಿ. ಎಲ್ಲಿ ಏನು ಅಂತ ಡೀಟೇಲಾಗಿ ಹೇಳೋದಕ್ಕೆ ಹೋಗಲ್ಲ. ಒಂದು ಸೀಕ್ವೆನ್ಸಲ್ಲಿ ಒಂದಷ್ಟು ಇವೆಂಟ್ಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಹೋಗುತ್ತೆ. ಅದಷ್ಟು ಮಜಾ ಇರಲಿಲ್ಲ. ಅಂದರೆ ಸ್ವಲ್ಪ ಈಸಿ ಆಗೋಯ್ತಲ್ಲ ಅಂತ ಅನ್ಸೋಕೆ ಶುರುವಾಗಿತ್ತು. ಆ್ಯಂಡ್ ಅದು ಬಿಟ್ಟರೆ ಸ್ವಲ್ಪ ಪೊಲಿಟಿಕಲ್ ಸೈಡ್ ವಾಲುತ್ತೆ ಸಿನಿಮಾ ಸೆಕೆಂಡ್ ಹಾಫಲ್ಲಿ. ಸೊ ಅಲ್ಲಿ ಕಷ್ಟ ಆಯಿತು ಅಂತ ಏನಿಲ್ಲ, ಅಂದರೆ ಪೊಲಿಟಿಕಲ್ ಸೈಡ್ ಹೋಗಿದ್ದಕ್ಕೆ ಸಿನಿಮಾ ಕಷ್ಟ ಆಯಿತಾ ಅಂತ ಅಲ್ಲ, ಬಟ್ ಮೈಂಡ್ ಸ್ವಲ್ಪ ಡೈವರ್ಟ್ ಆಗ್ತಾಯಿತ್ತು. ಬಟ್ ಇಟ್ಸ್ ಓಕೆ, ಅದು ಅಷ್ಟೇನು ಸಮಸ್ಯೆ ಏನು ಕೊಡಲಿಲ್ಲ ನನಗೆ. ಇನ್ನು ಎಂಡ್ ಕ್ರೆಡಿಟ್ ಸೀನ್ ನನಗೆ ಅಷ್ಟೊಂದೇನು ವರ್ತ ಅಂತ ಅನ್ನಿಸ್ಲಿಲ್ಲ.
ಅದನ್ನ ಅಲ್ಲೇ ಹೇಳಬೇಕನ್ನೋ ಅವಶ್ಯಕತೆಯೂ ಇರಲಿಲ್ಲ. ಓವರಾಲ್ ಆಗಿ ನನ್ನ ಪ್ರಕಾರ ದುರಂಧರ್ ದ ರಿವೆಂಜ್ ಒಂದು ವರ್ತಿ ಸೀಕ್ವೆಲ್ ಅಂತ ಹೇಳ್ತೀನಿ. ಇದ್ದಿದ್ದ ಹೈಪ್ನ ಮ್ಯಾಚ್ ಮಾಡಿದೆ ಸಿನಿಮಾ ನನ್ನ ಪ್ರಕಾರ. ಸೊ ಇದಿಷ್ಟು ನನಗೆ ಈ ದುರಂಧರ್ನ ನೋಡಿ ಹೇಳಬೇಕನ್ಸಿದ್ದು. ಒಂದಂತೂ ಫಿಕ್ಸು, ಈ ಸಿನಿಮಾ ನೋಡಿದ ಮೇಲೆ ಏನೇನು ಆಗಿತ್ತು ನಮ್ಮ ದೇಶದಲ್ಲಿ ಲಾಸ್ಟ್ 10-20 ವರ್ಷದಲ್ಲಿ ಅಂತ ಈಗಿನ ಜನ್ರೇಷನ್ ಅವರೇ ಸ್ವಲ್ಪ ಸರ್ಚ್ ಮಾಡಿ ತಿಳ್ಕೊಳ್ಳೋ ಥರ ಮೈಂಡ್ ಸೆಟ್ಟು ಸ್ವಲ್ಪ ಬರುತ್ತೆ ಸಿನಿಮಾ ನೋಡಿದ ಮೇಲೆ. ಆ್ಯಂಡ್ ಡಾಟ್ಸ್ನ ಕನೆಕ್ಟ್ ಮಾಡ್ಕೋಬೋದು, ನಿಜಾನ ಸುಳ್ಳ ಅಥವಾ ಆಗಿರೋದನ್ನೆಲ್ಲ ಕನೆಕ್ಟ್ ಮಾಡಿ ಫಿಕ್ಷನಲ್ ಆಗಿ ಸಿನಿಮ್ಯಾಟಿಕ್ ಆಗಿ ಹೇಳಿದಾರ ಅನ್ನೋ ಒಂದು ಯೋಚನೆ ಕೂಡ ಖಂಡಿತ ಬರುತ್ತೆ. ಪ್ರಾಪಗೆಂಡ ಅದು ಇದು ಅಂತ ಅನ್ನೋದನ್ನೆಲ್ಲ ನಾನು ಯೋಚನೆ ಮಾಡೋದಕ್ಕೆ ಹೋಗಿಲ್ಲ. ಆ್ಯಸ್ ಅ ಸಿನಿಮಾ ಅಂತ ನೋಡಿದೆ ಆ್ಯಂಡ್ ಅದು ನನ್ನ ಎಂಗೇಜ್ ಮಾಡ್ತು, ಎಂಟರ್ಟೈನ್ ಮಾಡ್ತು ಆ್ಯಂಡ್ ಒಂದೊಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ನ ಕೊಡ್ತು ಅಂತ ಹೇಳ್ತೀನಿ. ಇನ್ನು ನಿಮ್ಮ ಭೇಟಿ ಮುಂದಿನ ತಿಂಗಳಲ್ಲ, ನೆಕ್ಸ್ಟ್ ಲವ್ ಮಾಕ್ಟೇಲ್ 3ನ ಜೊತೆ ಯಾವಾಗ ನೋಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ನೋಡಿದ್ರೆ ಖಂಡಿತ ರಿವ್ಯೂ ಬರುತ್ತೆ. ಈ ಕೆಳಗಡೆ ಕಮೆಂಟ್ಸಲ್ಲಿ ಹಾಕ್ಕೋಬೇಡಿ ಆಯಿತಾ. ರೀಸೆಂಟ್ ಕನ್ನಡ ಸಿನಿಮಾಗಳು ಕೊಟ್ಟಿರೋ ಎಕ್ಸ್ಪೀರಿಯೆನ್ಸಿಗೆ ನಾನು ನೋಡೋ ಮನಸ್ಸು ಮಾಡೋದೇ ಹೆಚ್ಚಾಗೋಗಿದೆ. ಸೊ ಎಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.